ತಾವೆಲ್ಲ ಇದ್ರೆ ನಾನು ಶೆಡ್ಯೂಲ್ ಟ್ರೈಬ್ SC/ST ಪರವಾಗಿದ್ದೀನಿ, ಜನನಾಯಕ ಇದ್ದೀನಿ. ನಮ್ಮ ಗವರ್ನರ್ ಶೆಡ್ಯೂಲ್ ಕಾಸ್ಟ್ ಮನುಷ್ಯ ಇಲ್ಲ. ಅವ್ರು ಎಷ್ಟು ಅವಮಾನ ಮಾಡ್ತೀರಿ, ಅಪಮಾನ ಮಾಡ್ತೀರಿ, ಚಪ್ಪಲಿಗೆ ಅವ್ರ ಪುತ್ರಾಗಿ ಹೊಡಿತೀರಿ. ಯಾರ್ಯಾರಿ ಮುಖ್ಯಮಂತ್ರಿ ಅವರೇ? ಆಮೇಲೆ ತಮ್ಮ ಮಂತ್ರಿ ಏನಪ್ಪ ಅವು ಮಂತ್ರಿ ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದೀನಿ ತಮ್ಮ ಮುಖಾಂತರ, ಈ ಹಿಂದೂಸ್ತಾನ್ ಇದೆ, ಪಾಕಿಸ್ತಾನ ಇಲ್ಲ, ಬಾಂಗ್ಲಾ ಇಲ್ಲ, ಹಿಂದೂಸ್ತಾನ ಇದೆ, ಭಾರತ್ ಮಾತಾ ದೇಶ ಇದೆ. ತಾವು ಗೌರವಪೂರ್ವಕ ಮಾತಾಡಬೇಕು. ತಾವು ತಪ್ಪು ಮಾಡ್ತೀರಿ, ತಾವು ಉಲ್ಟಾ ಚೋರ್ ಕೊತ್ವಾಲ್ ಕೂಡ ಅಂತ ಹೇಳ್ತಾರೆ. ಉಲ್ಟಾ ಚೋರ್ ಕೊತ್ವಾಲ್ ಕೂಡ ಅಂತ. ಇನ್ಕ್ವೈರಿ ಆಗ್ಲಿ, ದುಡ್ಡು ಪಾನಿ ಇರ್ಲಿ. ಇನ್ಕ್ವೈರಿ ಯಾಕೆ ಬರ್ತಾ ಇದ್ರಿ? ನಾವು ಗವರ್ನರ್ ಅವರು ಇನ್ಕ್ವೈರಿ ಹೇಳಿದಾರೆ, ಬೇರೆ ಏನು ಹೇಳಿಲ್ಲ. ಏನ್ ಮಾಡಿದ್ರಿ? ಆಮೇಲೆ ಅವರು ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ನಮ್ಮ ಈಕ್ವಲ್ ಟು ಬಾಂಗ್ಲಾ ನೋಡ್ತಾ ಇದ್ರಿ. ತಾವು ಬಾಂಗ್ಲಾ ಹೋಗ್ರಿ, ಹೇಗೆ ಹೇಳ್ತಾ ಇದ್ರಿ. ಆಮೇಲೆ ರಾಜ್ಯ ಸರ್ಕಾರ ಮಂತ್ರಿ ಅವರು ಅಷ್ಟು ಜಮೀರ್ ಅಹಮದ್ ಖಾನ್ ಬಿ ಅವ್ರಿಗೆ ರಿಸೈನ್ ಕೊಡ್ಬೇಕು. ಅವ್ರು ಏನ್ ಮಾತಾಡ್ತಾರ್ರಿ? ಆಮೇಲೆ ಅವರು ಐವನ್ ಡಿಸ್ಟ್ರಿಕ್ಟ್ ಹೇಳ್ತಾ ನಾನು ಗವರ್ನರ್ ಮನೆಗೆ ಏನ್ ಮಾಡ್ತೀನಿ, ಅಟ್ಯಾಕ್ ಮಾಡ್ತೀನಿ, ಬಾಂಗ್ಲಾದೇಶ ಮಾಡ್ತೀನಿ, ಹಿಂಗ ಭಾಷೆ ಯೂಸ್ ಮಾಡ್ತೀರಿ. ಸರ್ಕಾರ ತಾವು ಕಂಟ್ರೋಲ್ ಮಾಡಬೇಕು. ಸರ್ಕಾರ ಹೆಂಗಿದೆ ಭಾರಿ ಅನ್ಕತೆ. ಸರ್ಕಾರ ಹಿಂಗ ಆಕ್ರಮಣ ಮಾತಾಡಿದ್ರೆ ಸಾಮಾನ್ಯ ಜನ ಏನ್ ಮಾಡ್ಬೇಕು? ಸಾಮಾನ್ಯ ಜನ ಕತೆ ಏನು? ಮುಖ್ಯಮಂತ್ರಿ, ಸರ್ಕಾರ, ಕ್ಯಾಬಿನೆಟ್ ಅವರೇ ಏನಾದ್ರೆ ಅವ್ರು ಕಂಟ್ರೋಲ್ ಮಾಡಬೇಕು. ಅವರೇ ಮೈಕ್ ತಗೊಂಡು ಸ್ಪೀಚ್ ನಲ್ಲಿ ಬಡಕಾವ್ ಭಾಷಣ ಮಾಡ್ತಾ ಇದ್ರಿ, ಎಲ್ಲಿ ಪುತ್ರ ದಹನ ಮಾಡ್ತಾ ಇದ್ರಿ. ನಾವು ಖಂಡಿಸ್ತೀವಿ. ಆಮೇಲೆ ಒಂದೇ ನಮ್ಮ ಡಿಮಾಂಡ್ ಇದೆ. ನಾನು ನಮ್ಮ ಎಲ್ಲಾ ರಾಜ್ಯಾಧ್ಯಕ್ಷ ನಾಳೆ ನಮ್ಮ ಜಿಲ್ಲಾ ಹೇಳ್ತಾರೆ, ನಾಳೆ ಎಲ್ಲಾ ಜಿಲ್ಲಾದಲ್ಲಿ ಧ್ವಜ ಸ್ಟ್ರೈಕ್ ಅವ. ನಾನು ಯಾವ ಕಾರಣಕ್ಕೆ ಬಿಡಲ್ಲ, ಯಾವ ತನಕ ಮುಖ್ಯಮಂತ್ರಿ ರಿಸೈನ್ ಕೊಡಲ್ಲ, ಈ ತನಕ ಬಿಜೆಪಿ ಕಾರ್ಯಕರ್ತ ಮನೆಗೆ ಇರಲ್ಲ. ನಾನು ಶಿಸ್ತು ಪ್ರಕಾರ, ಕಾನೂನು ಪ್ರಕಾರ, ಸಂವಿಧಾನ ಪ್ರಕಾರ ನಾವು ಏನೇನ್ ಮಾಡ್ಬೇಕು, ರಾಜ್ಯಾಧ್ಯಕ್ಷ ರವೀಂದ್ರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ. ಮುಖ್ಯಮಂತ್ರಿ ರಿಸೈನ್ ಕೊಡ್ಲೇಬೇಕು, ನಮ್ಗೆ ಗೊತ್ತಾ ಇದೆ. ಬಟ್ ಮುಖ್ಯಮಂತ್ರಿ ಕೇಸ್ ಬೇರೆ ಇದೆ. ಈ ವಿಚಾರ ನಮ್ಮ ರಾಜ್ಯಪಾಲು ಒಂದು ಸಾಧಾರಣ ಮನುಷ್ಯ ಇಲ್ಲ. ಅವ್ರು ಬಿ ನೋಟಿಸ್ ಕೊಡೋದ್ ಮುಂಚೆ ಎಲ್ಲರಿಗೆ ಕಾನೂನು ಚೌಕಟ್ಟಿನಲ್ಲಿ ವಕೀಲ ಜೊತೆ ಚರ್ಚೆ ಮಾಡಿ ಕೊಟ್ಟಾರೆ. ಆಮೇಲೆ ತಾವು ಹೇಳ್ತಾ ಇದ್ರಿ ಕರೆಕ್ಟ್, ತಾವು ಮಾತಾಡ್ತಾ ಇದ್ರಿ, ಅವ್ರು ಆಗ್ಬೇಕು. ಅವ್ರ ಕೇಸ್ ಬೇರೆ, ಈ ಕೇಸ್ ಬೇರೆ. ಸಾಧಾರಣ ಮನುಷ್ಯ ಬೇರೆ, ಮುಖ್ಯಮಂತ್ರಿ ಬೇರೆ, ನಾನು ಬೇರೆ, ನಮ್ ಕಾಂಗ್ರೆಸ್ ಬೇರೆ. ಅದಕ್ಕಾಗಿ ಅವ್ರಿಗೆ ಆಗತ್ತೆ. ಅವರು ಆದ್ರೆ ಅಧಿಕೃತ ವಿಚಾರಣೆ ಮಾಡ್ತಾರ, ಇನ್ಕ್ವೈರಿ ಮಾಡ್ತಾರ ಅನ್ನೋ ರಾಜ್ಯಪಾಲ ಬಿಡಲ್ಲ. ರಾಜ್ಯಪಾಲ ಬಿ ಬಹಳ ಸ್ವಯಂ ಸೇವೆಯಿಂದ ಕೆಲಸ ಮಾಡ್ತಾರ. ಮಂತ್ರಿ, MP, MLA ಬಹಳ ಅನುಭವ ಇದೆ ಅವ್ರಿಗೆ. ಆಮೇಲೆ ಈ ಅವ್ರ ಮುಖ್ಯಮಂತ್ರಿಗೆ ಹಿಂಗೆ ಹರಬರಿನಲ್ಲಿ ನೋಡಿಸ್ಕೊಟ್ಟಿಲ್ಲ. ಸಾಧಕು, ಬಾಧಕು, ಪ್ಲಸ್, ಮೈನಸ್, ನೆಗೆಟಿವ್ ನೋಡಿ ಕೊಟ್ಟಾರೆ. ರಾಜ್ಯಪಾಲ ಕೊಡಲ್ಲ, ಸಾದಾ ಮನುಷ್ಯ ಕೊಡಲ್ಲ ರೀ, ಹೆಣ್ಮಾಸ್ಟರ್ ಕೊಡಲ್ಲ ನೋಟಿಸ್ ಟೀಚರ್ಗೆ. ಗವರ್ನರ್ ಕೊಡ್ತಾರೆ. ಅಧ್ಯಕ್ಷರೇ, ಗವರ್ನರು ಸಾಧಕ ಬಾಧಕ ನೋಡಿ ಎಲ್ಲ ನೆಗೆಟಿವ್ ನೋಡಿ ಕೊಟ್ಟಾರೆ. ಅದಕ್ಕಾಗಿ ನಮ್ಮ ಕೇಂದ್ರೀಯ ಮಂತ್ರಿ ಮಾಡಿದ್ರೆ ಅವ್ರಿಗೆ ಕೊಡ್ತಾರೆ. ಬಟ್ ಅವ್ರ ಕೇಸ್ ಬೇರೆ, ಈ ಕೇಸ್ ಬೇರೆ. ನೋಡ್ರಿ, ಫಸ್ಟ್ ನಮ್ಮ ಮಗಿ ಬಂದಿದೆ,